ನಮ್ಮ ಮಾಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಉತ್ಸವ ಮಕರ ಸಂಕ್ರಮಣ ಜನವರಿ 14ರಿಂದ 16ರ ತನಕ 3 ದಿನಗಳ ಕಾಲ ಈ ದೇವರ ಸನ್ನಿಧಿಯಲ್ಲಿ ವಿವಿಧ ಸೇವೆಗಳು ಜಾತ್ರಾ ಮಹೋತ್ಸವವು ಜರುಗುತ್ತದೆ. ಈ ವರ್ಷದ ವಿಶೇಷತೆ ಏನಂದರೆ, ನಮಗೆ ದಿನಾಂಕ 14/1/2026 ಮಕರ ಸಂಕ್ರಮಣದಿಂದ ನಮ್ಮ ತೆಂಕಿನಿಂದ ಬರತಕ್ಕಂಥ ಸಾಕಷ್ಟು ಭಕ್ತಾದಿಗಳು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ವರ್ಷ ನಾವು ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಖರೀದಿಸಿದ ಜಾಗಕ್ಕೆ ಈಗ ಹೊಸತಾಗಿ ಒಂದು ಬ್ರಿಡ್ಜನ್ನು ನಾವು ತಯಾರು ಮಾಡಿದ್ದೇವೆ. ಆ ಬ್ರಿಡ್ಜಿನಿಂದ ಆಚೆಗೆ ಒಂದು 3,000 ಜನರು ಸಾಲಾಗಿ ನಿಲ್ಲಲಿಕ್ಕೆ ನಾವು ಅಲ್ಲಿ ಅವರಿಗೆ ಸರತಿ ಸಾಲನ್ನು ಮಾಡಲಿಕ್ಕೆ ಬೆಳಿಗ್ಗೆ ಹಣ್ಣುಕಾಯಿಯ ಸರತಿ ಸಾಲು, ರಾತ್ರಿ ಗಂಡ ಸೇವೆ ತುಳಿಯುವರಿಗೆ ಸಹ ಅಲ್ಲಿಯೇ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಈ ವರ್ಷ ನಾವು ದೇವಸ್ಥಾನದ ವತಿಯಿಂದ ಮಾಡಿದ್ದೇವೆ. ಬಹುಶಃ ಹಿಂದೆ ಏನಿತ್ತಂದರೆ 1 ಕಿಲೋಮೀಟರ್ ಗಟ್ಟಲೆ ರಸ್ತೆಯಲ್ಲಿ ಬಿಸಿಲಿನಲ್ಲಿ ನಿಲ್ಲಬೇಕಾಗಿತ್ತು. ಈ ವರ್ಷ ಅದರ ಉದ್ದೇಶ ಸ್ವಲ್ಪ ಕಡಿಮೆ ಮಾಡುವ ಉದ್ದೇಶ ಅಂದರೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಅಲ್ಲಿ ನಾವು ದೇವಸ್ಥಾನದ ಖರೀದಿಸಿದ ಜಾಗದಲ್ಲಿ ಅಲ್ಲಿ ಶಾಮಿಯಾನ ಹಾಕಿ ಅಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಅಲ್ಲಿ ನಾವು ವ್ಯವಸ್ಥೆ ಮಾಡಿ ಅಲ್ಲಿ ಸರತಿ ಸಾಲಿನಲ್ಲಿ ಬರುವಂಥ ವ್ಯವಸ್ಥೆಗಳನ್ನು ಈ ವರ್ಷ ನಾವು ಭಕ್ತಾದಿಗಳ ಅನುಕೂಲಕ್ಕೆ ಮಾಡಿದ್ದೇವೆ. ಅಲ್ಲದೆ ಈ ವರ್ಷ ಗಂಡ ತೊಳೆಯುವಂತಹ ಮಹಿಳೆಯರಿಗಾಗಿ ಅನುಕೂಲಕ್ಕಾಗಿ ಇನ್ನೊಂದು ತಾತ್ಕಾಲಿಕ ಬ್ರಿಡ್ಜನ್ನು ನೈಋತ್ಯ ದಿಕ್ಕಿನ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ನಾವು ಈ ವರ್ಷ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲೇ ನಾವು ಅವರಿಗೆ ಗಂಡ ತೊಳೆಯುವಂಥ ಮಹಿಳೆಯರಿಗೆ ಸಾಲಾಗಿ ಬಂದು ನೇರ ಗಂಡದ ಹೊಂಡಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡುವಂಥ ವ್ಯವಸ್ಥೆಯನ್ನು ಸಹ ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ವರ್ಷ ನಮಗೆ ಅನ್ನದಾನವನ್ನು ನಾವು ಖರೀದಿಸಿದ ಜಾಗದಲ್ಲಿ ನಾವು ಮತ್ತಿಷ್ಟು ಜಾಗವನ್ನು ವಿಶಾಲ ಮಾಡಿ ಅಲ್ಲೇ ನಾವು ಏನು ಕ್ಯೂವಿನ ಮೇಲ್ಭಾಗದಲ್ಲಿ ನಾವು ದಕ್ಷಿಣದಲ್ಲಿ ಅಲ್ಲೇ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಕಳೆದ ವರ್ಷ ಒಂದು 50,000 ಜನ 3 ದಿವಸದಲ್ಲಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈ ವರ್ಷ ಮತ್ತು ನಾವು ಒಂದು 15ನೇ ತಾರೀಕು ಸಹ ರಜೆಯೂ ಇರುವುದರಿಂದ ಈ ವರ್ಷ ನಮ್ಮ ನಿರೀಕ್ಷೆ ಒಂದು 60,000 ಮೇಲೆ ಈ ವರ್ಷ ಅನ್ನ ಪ್ರಸಾದವನ್ನು ಸ್ವೀಕರಿಸಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ, ಅದಕ್ಕಾಗಿ ನಾವು ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಹಾಗೆ ದೇವಸ್ಥಾನದ ಎಲ್ಲ ಒಂದು ಒಳಗೆ ಬಿಡುವಂಥ ಒಂದು ವ್ಯವಸ್ಥೆ, ಗೆಂಡದ ಒಂದು ಒಳಗೆ ಬಿಡುವಂಥ ವ್ಯವಸ್ಥೆಗಳಿಗೆ ಒಂದು ಪರ್ಯಾಯದ ವ್ಯವಸ್ಥೆಗಳನ್ನು ಈಗಾಗಲೇ ನಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸೇರಿಸಿ ಒಂದು ಚರ್ಚೆ ಮಾಡಿ ಒಂದು ಶಿಸ್ತುಬದ್ಧವಾಗಿ ದೇವಸ್ಥಾನದ ಒಳಗೆ ಎಲ್ಲೇ ನುಗ್ಗಲು ಆಗದೆ ಇರುವಂಥ ರೀತಿಯಲ್ಲಿ ನಾವೆಲ್ಲ ನಮ್ಮ ಕುಟುಂಬ ಸದಸ್ಯರು ಎಲ್ಲ ಸ್ವಯಂ ಸೇವಕರನ್ನು ಈಗಾಗಲೇ ನಿಯೋಜಿಸಿಕೊಂಡಿದ್ದೇವೆ. ಹೋಮ್ ಗಾರ್ಡ್ಸ್ಗಳನ್ನ ನಿಯೋಜಿಸಿಕೊಂಡಿದ್ದೇವೆ. ಬಹುಶಃ ನಮ್ಮ ಈ ವರ್ಷದ ಒಂದು ಜಾತ್ರೆ ಒಂದು ಭಕ್ತಾದಿಗಳಿಗೆ ಈಗ ಯಾವುದೇ ಅಡಚಣೆಯಾಗದೆ ಒಂದು ನಿರ್ವಿಘ್ನವಾಗಿ ಒಂದು ಸುಲಲಿತವಾಗಿ ಈ ದೇವರ ದರ್ಶನ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಇವಾಗ ಹಾಕಿಕೊಂಡಿದ್ದೇವೆ. ಇದಕ್ಕೆ ಭಕ್ತಾದಿಗಳ ಸಹಕಾರವು ಮುಖ್ಯ, ಊರಿನವರೆಲ್ಲರ ಸಹಕಾರವು ಮುಖ್ಯ ಅಂತ ಹೇಳ್ತಾ, ಬಹುಶಃ ಈ ದೇವಸ್ಥಾನದ ನಮ್ಮ ಒಂದು ಅನ್ನದಾನದ ಸೇವೆಯನ್ನು ಕಳೆದ 12 ವರ್ಷಗಳಿಂದ ನಮ್ಮ ಸತೀಶ್ ಕೊಟ್ಟಾರವರು ಅವರ ದೇಣಿಗೆಯನ್ನು ಕೊಡ್ತಾ ಇದ್ರು. 7 ಲಕ್ಷ 7.25 ಲಕ್ಷ. ಈ ವರ್ಷ ಅವರು 9 ಲಕ್ಷ ರೂಪಾಯಿಯನ್ನ ಈ ಒಂದು ಜಾತ್ರೆಗೆ ಅನ್ನದಾನಕ್ಕಾಗಿ ಈ ವರ್ಷ ದೇಣಿಗೆಯನ್ನು ಕೊಡ್ತೆ ಅಂತ ಈಗಾಗಲೇ ಅವರು ಫೋನ್ ಮೂಲಕ ನಮಗೆ ಮುಂಬೈಯಿಂದಲೇ ಫೋನ್ ಮಾಡಿ ಹೇಳಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ದೇವಸ್ಥಾನದ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಜಡ್ಕಲ್ ಉದಯ ಹಾಗೂ ಸತೀಶ್ ಶೆಟ್ಟಿ ಆ್ಯಂಡ್ ರಘುರಾಮ್ ಶೆಟ್ಟಿ ಇವರ ಕಂಪನಿಗಳು ಇಡೀ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಈ ವರ್ಷ ಸಹ ಅವರೇ ಹೂವಿನ ಅಲಂಕಾರ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೂ ಸಹ ದೇವಸ್ಥಾನದ ವತಿಯಿಂದ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲ ಅರ್ಚಕ ಕುಟುಂಬದವರೆಲ್ಲ ಮೊನ್ನೆ ಸೇರಿ ಒಂದು ಸಭೆಯನ್ನು ಮಾಡಿ ಈ ಒಂದು ಸುಲಲಿತವಾಗಿ ಈ ಒಂದು ಸೇವೆಗಳನ್ನು ಮಾಡುವಾಗೆ. ಹಾಗೆ ಈ ವರ್ಷದಿಂದ ಬಹುಶಃ ನಿಮಗೆ ಗೊತ್ತಿರ್ಬೋದು, ಈ ವರ್ಷ ಕಳೆದ ಏಪ್ರಿಲ್ 1ರಿಂದ ಎಲ್ಲ ಸೇವಾ ಪ್ರಸಾದಗಳನ್ನು ದೇವಸ್ಥಾನದವರೇ ತಯಾರಿ ಮಾಡಿಕೊಡೋದ್ರಿಂದ ಈ ವರ್ಷ ನಾವು ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ದೇವಸ್ಥಾನದ ಉತ್ತರ ದಿಕ್ಕಿನ ಪೌಳಿಯಲ್ಲಿ ಇದನ್ನ ಸಂಕ್ರಮಣದ ದಿವಸ ಆ ಪ್ರಸಾದವನ್ನು ಅಲ್ಲಿಯೇ ಕೊಡುವಂಥ ವ್ಯವಸ್ಥೆಯನ್ನು ಸಹ ಈಗಾಗಲೇ ತಯಾರಿ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಅಲ್ಲದೆ ನಾವು ಗ್ರಾಮ ಪಂಚಾಯತ್ನೊಟ್ಟಿಗೆ ಅವರಿಗೆ ಒಂದು ಸಹಕಾರ ಕೊಡೋದಾಗಿ ಎಲ್ಲಿ ನಮ್ಮ ದೇವಸ್ಥಾನದ ದಕ್ಷಿಣ ದಿಕ್ಕಿನ ಮೇಲ್ಗಡೆ ಇರ್ತಕ್ಕಂಥ ಪಾರ್ಕಿಂಗಿನ ರೋಡುಗಳಿಗೆ
ಪಾರ್ಕಿಂಗ್ ಜಾಗಕ್ಕೆ ಲೈಟಿಂಗ್ ವ್ಯವಸ್ಥೆಗಳನ್ನು ನಾವು ಈ ವರ್ಷ ದೇವಸ್ಥಾನದವರು ಮಾಡಿ ಅಲ್ಲಿ ಒಂದು ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಅಲ್ಲದೆ ಈಗಾಗಲೇ ನಾವು ಗ್ರಾಮ ಪಂಚಾಯತ್ನವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ದೇವಸ್ಥಾನದ ಪೂರ್ವ ಬದಿಯಲ್ಲಿರ್ತಕ್ಕಂಥ ಅಂದರೆ ಕೆರಾಡಿ, ಹೊಸೂರು, ಆಜ್ರಿ, ಸಿದ್ದಾಪುರ, ಕೊಡ್ಲಾಡಿ ಆ ಭಾಗದ ಜನರಿಗೆ ನಮ್ಮ ಪೂರ್ವ ಬದಿಯಲ್ಲಿರ್ತಕ್ಕಂಥ ನಡುಬೈಲಿನಲ್ಲಿ ಗಾಡಿಯನ್ನು ನಿಲ್ಲಿಸುವಂಥ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು. ಅಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಂತ ನಾವು ಈಗಾಗಲೇ ಪಂಚಾಯತ್ ಅವರು ಮನವಿ ಮಾಡಿದ್ದೇವೆ. ಯಾಕಂದ್ರೆ ಆವಾಗ ಒತ್ತಡ ಅಂದ್ರೆ ಈ ಬದಿ ಅಂದ್ರೆ ಕರಾವಳಿ ಬದಿ ಹಾಗೂ ಬೈಂದೂರು ಬದಿಯವರಿಗೆಲ್ಲ ನಮ್ಮ ಚಿತ್ತೂರಿಂದ ನಮ್ಮ ಕಮಾನಿಂದ ಒಳಗಡೆ ಬರಲಿಕ್ಕೆ ಆದ್ರೆ ಈ ಕಡೆ ಗ್ರಾಮಗಳಿಂದ ಜನರು ಈಚೆ ಬಂದಾಗ ಯಾವುದೇ ನುಗ್ಗಲು ಆಗದೆ ರಾತ್ರಿ ಗೆಂಡ ಸೇವೆಗೆ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಈಗ ಕಾರು ವೆಹಿಕಲ್ ಇರುವುದರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಈಗಾಗಲೇ ಗ್ರಾಮ ಪಂಚಾಯತ್ನೊಟ್ಟಿಗೆ ಮಾತಾಡಿ ಅವರ ಸಹಕಾರವನ್ನು ಕೋರಿ ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ನಾವು ಅವರನ್ನ ವಿನಂತಿಸಿಕೊಂಡಿರ್ತೇವೆ. ಅದಲ್ಲದೆ ಈ ವರ್ಷ ನಮ್ಮ ಹೊಸ ದಂತ ಆಸ್ಪತ್ರೆಯೊಂದಿಗೆ ಜನರಲ್ ಕ್ಲಿನಿಕ್ ಪ್ರಾರಂಭವಾಗಿದೆ. ಈಗ ರಿಟೈರ್ಡ್ MBBS ಡಾಕ್ಟರನ್ನ ಪ್ರತಾಪ್ ಕುಮಾರ್ ಅವರನ್ನ ನಿಯೋಜಿಸಿಕೊಂಡು ಈಗ ಅವರಿಗೆ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯ ಒಂದು ಚಿಕಿತ್ಸೆ, ಪ್ರಥಮ ಚಿಕಿತ್ಸೆಯನ್ನ ನಮ್ಮ ದೇವಸ್ಥಾನದ ಈ ಒಂದು ದಂತ ಆಸ್ಪತ್ರೆಯಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಈಗ ಪ್ರಾರಂಭ ಮಾಡಿದ್ದೇವೆ. ಇದರನ್ನು ಸಹ ಎಲ್ಲ ಭಕ್ತರು ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಹೇಳುತ್ತಾ, ಮಕ್ಕಳ ಈ ವರ್ಷದ ಅಂದ್ರೆ ಬಹುಶಃ ಕಳೆದ ವರ್ಷದಿಂದ ನಾವು ಗೆಂಡ ಸೇವೆಯನ್ನು ಸ್ವಲ್ಪ ಬೇಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ವರ್ಷ ಸಹ ಗೆಂಡ ಸೇವೆಯನ್ನು 10 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ನಮ್ಮ ಒಂದು ಅಂದಾಜು ಒಂದು 10,000ವರೆಗೆ ಒಂದು ಗೆಂಡ ತೊಳೆಯುವಂತ ಜನರು ಮಹಿಳೆಯರು ಸೇರುವಂತಹ ಒಂದು ಇದು ಅವಕಾಶ. ಕಳೆದ ವರ್ಷ 9,000 ಚಿಲ್ಲರೆ ಆಗಿದೆ. ಅಂದ್ರೆ ಜನ ಸೇರಿದ್ದಾರೆ. ಟಿಕೆಟ್ ಇಲ್ಲಿದ್ರು ಅದು ನಮ್ಗೆ ಗೊತ್ತಾಗ್ತದೆ. ಅಂದ್ರೆ 10 ಗಂಟೆಗೆ ಪ್ರಾರಂಭವಾದ್ರೆ 10ರಿಂದ 10:30 ಪ್ರಾರಂಭವಾದ್ರೆ 2:30 ಗಂಟೆವರೆಗೆ ಸತತವಾಗಿ ಗೆಂಡದ ಕ್ಯೂ ನಡೀತಾ ಇರ್ತದೆ. ನಮ್ಮ ಅಂದಾಜು ಒಂದು 9,000ರಿಂದ 10,000 ಮಹಿಳೆಯರು ರಾತ್ರಿಯಲ್ಲಿ ಗೆಂಡವನ್ನ ತೊಳೆಯುವಂತ ಒಂದು ಸಂಪ್ರದಾಯ, ಅವರ ಹರಕೆಯನ್ನ ತೀರಿಸುವಂತ ವ್ಯವಸ್ಥೆ ಮಾಡ್ತಾರೆ.